ವೆಟ್ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಎಸ್ ಐ ಆರ್ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ. ಒಂದೇ ಒಂದು ನಿಮಿಷ ಎಸ್ ಐ ಆರ್ ಕುರಿತು ಕ್ಲಿಯರ್ ಅಪ್ಡೇಟ್ ಇದೆ. ಇದು ಸ್ಕಿಪ್ ಮಾಡಿದ್ರೆ ಮೇ ಬಿ ಮುಂದಿನ ಸಮಯದಲ್ಲಿ ಈ ಒಂದು ವಿಡಿಯೋಗೋಸ್ಕರ ನೀವು ಸರ್ಚ್ ಮಾಡ್ಬೋದು. ಸೊ ಹಾಗಾಗಿ ಇದು ವಿಡಿಯೋ ಬರೀ 1 ರಿಂದ 2 ನಿಮಿಷ ಮಾತ್ರ ಇದೆ. ಈ ಒಂದು ವಿಡಿಯೋನ ಕಂಪಲ್ಸರಿಯಾಗಿ ನೀವು ವಾಚ್ ಮಾಡಿ. ಓಕೆ, ಡೋಂಟ್ ಸ್ಕಿಪ್ ಇಟ್. ಕರಡು ಮತದಾರರ ಪಟ್ಟಿ ಸೋಮವಾರ, ಓಕೆ, ಆಗಸ್ಟ್ 24ರಂದು ಪ್ರಕಟ ಆಗ್ತಾ ಇದೆ. ದಟ್ ಮೀನ್ಸ್ ನಾಳೆ ಬರ್ತಾ ಇದೆ. ಇದರಲ್ಲಿ 43.80 ಲಕ್ಷ ಮತದಾರರಿಗೆ ಆಗಸ್ಟ್ 31ರಿಂದ ನೋಟಿಸ್ ಜಾರಿ ಆಗಲಿದೆ. 24ಕ್ಕೆ ಪಟ್ಟಿ ಪ್ರಕಟ ಆಗ್ತಾ ಇದೆ, 31ರಿಂದ ನೋಟಿಸ್ ಬರ್ತಾ ಇದೆ. ಸೊ ನೋಟಿಸ್ ಬಂದ ಕೂಡಲೇ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮತ್ತೆ ನೀವು ಟೆನ್ಷನ್ನಲ್ಲಿ ಇರ್ತೀರಾ. ಸೊ ಹಾಗಾಗಿ ಒಮ್ಮೆ ಮಾತ್ರ ನಿಮಗೆ ಕಾಲಾವಕಾಶ ಇರುತ್ತೆ ನೋಟಿಫಿಕೇಶನ್ ನೋಟಿಸ್ ಬಂದ ಮೇಲೆ. ಸೊ ಬಹುಭಾಷೆಯಲ್ಲಿ ಕರಡು ಮತದಾರರ ಪಟ್ಟಿ ಪ್ರಕಟ ಆಗಲಿದೆ. ಎಸ್ ಐ ಆರ್ ಕುರಿತು ಒಂದು ಬಿಗ್ ಅಪ್ಡೇಟ್. ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ, ನಾಳೆ ಎಸ್ ಐ ಆರ್ ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ ಐ ಆರ್ ಕುರಿತು 43.80 ಲಕ್ಷ ಮಂದಿಗೆ ಆಗಸ್ಟ್ 31ರಿಂದ ನೋಟಿಸ್ ಜಾರಿಯಾಗಲಿದೆ. ಸೊ ಓಕೆ, ಸೊ ಟೋಟಲ್ ಆಗಿ ನೋಡಿ 5.54 ಕೋಟಿ ಮತದಾರರು ಇದ್ದಾರೆ. ಇದರಲ್ಲಿ 4.46 ಕೋಟಿ ಮತದಾರರ ಗಣತಿ ನಮೂನೆ ಡಿಜಿಟಲ್ ಕಾರಣ ಆಗಿದೆ. ಇದರಲ್ಲಿ 2002ರಲ್ಲಿನ ಮತದಾರರ ಪಟ್ಟಿಯ ಮಾಹಿತಿ ಲಭ್ಯವಾಗದ ನ್ಯೂ ಮ್ಯಾಪಿಂಗ್ 23.45 ಲಕ್ಷ ಹಾಗೂ ಮತದಾರರು ಸಲ್ಲಿಸಿರುವ ವಿವರಗಳಲ್ಲಿ ಲೋಪಗಳು ಅಥವಾ ಏನಾದರೂ ಪ್ರಾಬ್ಲಮ್, ಓಕೆ, ಅನೋಮಲೀಸ್ ಕಂಡು ಬಂದಿರುವ 20.35 ಲಕ್ಷ ಸೇರಿ 43 ಲಕ್ಷ ಮತದಾರರಿಗೆ ನೋಟಿಸ್ ಜಾರಿ ಆಗ್ತಾ ಇದೆ. ಸೊ ಹಾಗಾಗಿ ಈಗ 24 ಅಕ್ಟೋಬರ್ 2022ರವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇರಲಿದ್ದು, ಮತದಾರರ ನೋಂದಣಿಧಿಕಾರಿ, ಓಕೆ, ಅರ್ಜಿಗಳನ್ನು ವಿಲೇವಾರಿ ಮಾಡಲಿದ್ದಾರೆ. ಒಂದು ಕೆಲಸದ ದಿನದ 8 ಗಂಟೆಗಳಲ್ಲಿ ಒಬ್ಬ IRO 150 ಅರ್ಜಿಗಳನ್ನು ಮಾತ್ರ ವಿಲೇವಾರಿ ಮಾಡಬಹುದು. ಅರ್ಜಿಗಳ ತ್ವರಿತ ವಿಲೇವಾರಿ ಹೆಚ್ಚುವರಿ ಮತದಾರರ ನೋಂದಣಾಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳಲು ಆಯೋಗ ನಿರ್ಧರಿಸಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನೋಟಿಸ್ ಬಂದರೆ ಏನು ಮಾಡಬೇಕು ನೋಡಿ. ನೋಟಿಸ್ ಬಂದ ಮೇಲೆ ಮತದಾರರ ನೋಂದಣಾಧಿಕಾರಿ IRO ಅಥವಾ BLO ಮೂಲಕ ನೀಡುವ ನೋಟಿಸ್ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿರುತ್ತೆ. ನೋಡಿ, ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಭಾರತ ಚುನಾವಣಾ ಆಯೋಗ ಮಾನ್ಯ ಮಾಡಿರುವ ಯಾವ ದಾಖಲೆಯೊಂದಿಗೆ ಆಧಾರ್ ಜೊತೆಗೆ ಇನ್ನೆರಡು ಮತದಾರರು ಯಾವ ದಾಖಲೆಯೊಂದಿಗೆ ಯಾವಾಗ ಎಲ್ಲಿಗೆ ಎಷ್ಟು ಸಮಯಕ್ಕೆ ಹಾಜರಾಗಬೇಕು ಎಂಬ ವಿವರಗಳು ಇರುತ್ತೆ. ಎನ್ಯುಮರೇಷನ್ ಫಾರ್ಮ್ ಮಾದರಿಯಲ್ಲಿ ಅದರಲ್ಲಿ QR ಕೋಡ್ ಇದರಲ್ಲಿದೆ. ಮತದಾರರು ಅದನ್ನು ಸ್ಕ್ಯಾನ್ ಮಾಡಿ ದಾಖಲೆಗಳನ್ನು ಅಪ್ಲೋಡ್ ಮಾಡಬಹುದು. ಆದರೆ ಭೌತಿಕವಾಗಿ ಮತದಾರರ ನೋಂದಣಾಧಿಕಾರಿ ಎದುರು ಹಾಜರಾಗುವುದು ಕಡ್ಡಾಯ. ನೋಟಿಸ್ ಯಾರಿಗೆ ಬರುತ್ತೆ ಅವರು ಮೊದಲಿಗೆ BLO ERO ಹತ್ರ ಇರಬೇಕಾಗುತ್ತೆ. ಅದರ ಜೊತೆಗೆ ಆಧಾರ್ ಕಾರ್ಡ್ ಏನಿದೆ, ಆ ಒಂದು ಆಧಾರ್ ಕಾರ್ಡ್ ಜೊತೆಗೆ ಇನ್ನೂ 2 ದಾಖಲೆಗಳನ್ನು ಕೇಳ್ತಾ ಇದ್ದಾರೆ ನೋಡಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಕಂಪಲ್ಸರಿ ಇರಲೇಬೇಕಾಗುತ್ತೆ. ಸೊ ಒಮ್ಮೆ ಮಾತ್ರ ಕಾಲಾವಕಾಶ ಅಂತ ಇದೆ. ಸೊ ಗ್ರಾಮ ಕಚೇರಿ, ವಾರ್ಡ್ ಕಚೇರಿ ಅಥವಾ ಸಮೀಪದ ಮತಗಟ್ಟೆಯಲ್ಲಿ ಮತದಾರರಿಂದ ದಾಖಲೆ ಪಡೆಯುವಂತೆ IRO ಅಥವಾ AEROಗಳಿಗೆ ಸೂಚಿಸಲಾಗಿದೆ. ನೋಟಿಸ್ ನಿಗದಿಪಡಿಸಿರುವ ದಿನಾಂಕದಂದು ಹಾಜರಾಗಲು ಸಾಧ್ಯವಾಗದಿದ್ದಲ್ಲಿ ಒಮ್ಮೆ ಮಾತ್ರ ಕಾಲಾವಕಾಶ ಪಡೆಯಲು ಮತದಾರರಿಗೆ ಅವಕಾಶವಿರುತ್ತೆ. ನೋಡಿ, ಬೈ ಚಾನ್ಸ್ ನಿಮಗೆ ಕಾಲ್ ಬಂತು, ನೋಟಿಸ್ ಬಂತು, ನೀವು ಆ ದಿನ ಇದ್ದಿದ್ದಿಲ್ಲ ಅಂತ ಹೇಳಿದರೆ ಮತ್ತೊಮ್ಮೆ ಓನ್ಲಿ 1 ಚಾನ್ಸ್ ಕೊಡ್ತಾ ಇದ್ದಾರೆ ನಿಮಗೆ. ಓಕೆ, ಆ ದಿನ ನೀವು ಇಲ್ಲ ಅಂತ ಹೇಳಿದರೆ ಮತ್ತೊಂದು ಚಾನ್ಸ್ ಕೊಡಲಾಗಿದೆ. ಹಾಗಾಗಿ ಈ 2 ಚಾನ್ಸ್ಗಳಲ್ಲಿ ನೀವು ಕ್ಲಿಯರ್ ಮಾಡ್ಕೊಂಡು ಬಿಡ್ರಿ ನೋಟಿಸ್ ಬಂದರೆ. ಸೊ ಮೇಲ್ಮನವಿಗೂ ಇದೇ ಅವಕಾಶ ಅಂತ ಹೇಳ್ತಾ ಇದ್ದಾರೆ. ಮತದಾರರು ಸಲ್ಲಿಸಿರುವ ದಾಖಲೆಗಳನ್ನು ERO ಅಥವಾ AIRO ಜಿಲ್ಲಾ ಚುನಾವಣಾಧಿಕಾರಿಗಳು ಕಳುಹಿಸುತ್ತಿದ್ದಾರೆ. ಸೊ ಇದರಲ್ಲಿ 15 ದಿನಗಳ ಒಳಗೆ ಮೇಲ್ಮನವಿ ಸಲ್ಲಿಸಬೇಕು ಅಂತ ಇದೆ ನೋಡಿ. ಏನಾದರೂ ಇದ್ದರೆ ಮತ್ತೆ 15 ದಿನಗಳ ಒಳಗೆ ಮೇಲ್ಮನವಿ ಸಲ್ಲಿಸಿದರೆ, ಆಕ್ಷೇಪಣೆ ಇದ್ದರೆ 30 ದಿನಗಳ ಒಳಗೆ ಮುಖ್ಯ ಚುನಾವಣಾಧಿಕಾರಿ ಮೇಲ್ಮನವಿ ಮಾಡಬೇಕಾಗುತ್ತೆ. ಬಹುಭಾಷೆಯಲ್ಲಿ ಕರಡು ಮತದಾರರ ಪಟ್ಟಿ ಚುನಾವಣಾ ಆಯೋಗದ ಸೂಚನೆಯಂತೆ ಕರ್ನಾಟಕದಲ್ಲಿ ಕನ್ನಡ, ಉರ್ದು, ಇಂಗ್ಲಿಷ್, ಮರಾಠಿಯಲ್ಲಿ ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೊಂದು ಗುಡ್ ನ್ಯೂಸ್, ಕರ್ನಾಟಕದಲ್ಲಿ ನೋಟಿಸ್ ಕಡಿಮೆ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ. ಸೊ ಸ್ಟೇಟ್ ವೈಸ್ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಎಷ್ಟೆಷ್ಟು ನೋಟಿಸ್ ಬರಲಿದೆ ಅನ್ನೋದ್ರ ಬಗ್ಗೆ. ಸೊ ಇದೇ ಇವತ್ತಿನ ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಮಾಹಿತಿ ಇಷ್ಟದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.